ಮಲೆನಾಡಿನ ಗಾಂಧಿ ಸಮಾಜವಾದಿ ಹಿನ್ನೆಲೆಯುಳ್ಳ ಶಾಂತವೇರಿ ಗೋಪಾಲಗೌಡರಿಗೆ ಗೌರವಿಸುತ್ತಿರುವುದು ಸ್ವಾಗತ. ಇತ್ತೀಚೆಗೆ ರಾಜ್ಯ ಸರ್ಕಾರ ವಿಕ್ಟೋರಿಯಾ ಆಸ್ಪತ್ರೆಗೆ ಶಾಂತವೇರಿ ಗೋಪಾಲಗೌಡರ ಹೆಸರನ್ನು ನಾಮಕರಣ ಮಾಡಿದೆ. ಹಾಗಾಗಿ ಮುಖ್ಯಮಂತ್ರಿಗಳಿಗೆ ಹಾಗೂ ಸರ್ಕಾರಕ್ಕೆ ಅಭಿನಂದನೆಗಳನ್ನು ತಿಳಿಸುತ್ತೇನೆ ಎಂದು ಸಾಗರ ಕ್ಷೇತ್ರದ ಶಾಸಕರು, ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಗೋಪಾಲಕೃಷ್ಣ ಬೇಳೂರು ಮಾತನಾಡಿದರು. ಮುಳುಗಡೆ ಸಂತ್ರಸ್ತರ ಬಗ್ಗೆ ಗಮನಹರಿಸಲು ನನ್ನ ಕೈಯಲ್ಲಿ ಇಲ್ಲ, ರಾಜ್ಯ ಸರ್ಕಾರದ ಕೈಯಲ್ಲೂ ಇಲ್ಲ, ಕೇಂದ್ರ ಸರ್ಕಾರದಲ್ಲಿದೆ. ನನ್ನ ಬಗ್ಗೆ ಆಪಾದನೆ ಮಾಡಲು ಹೊರಟಿರುವ ಪಾಪಿಗಳು ಕುತಂತ್ರದಿಂದಲೇ 9,000 ಅರ್ಜಿ ವಜಾ ಆಗಿದೆ. ಬಿಜೆಪಿಯ ಸರ್ಕಾರ ಇದಕ್ಕೆ ನೇರ ಕಾರಣ. ನಾನು ಟೀಕಿಸುವವರ ಬಗ್ಗೆ ಬೆಲೆ ಕೊಡುವುದಿಲ್ಲ ಎಂದು ಬಿಜೆಪಿಯವರ ಬಗ್ಗೆ ಹರಿಹಾಯ್ದರು. ಈ ಊರಿನಲ್ಲಿ ನನಗೆ ಜಾತ್ರೆಗಿಂತ ಮುಂಚೆ ಒಂದು ಮನವಿ ಮಾಡಿದರು. ನನ್ನ ಈ ಕ್ಷೇತ್ರಕ್ಕೆ ಜಾತ್ರೆ ಬರ್ತದೆ ಅಂತ ಹೇಳಿ ಒಂದು ಸಿಮೆಂಟ್ ರಸ್ತೆ ಕೇಳಿದರು, ಊರೊಳಗಡೆ ರಸ್ತೆ ಕೇಳಿದರು. ಅದಕ್ಕೂ ಸಹ ಸಂಪೂರ್ಣವಾಗಿ ಮಾಡಿಕೊಟ್ಟಿದ್ದೀನಿ. ಆಮೇಲೆ ಜಾತ್ರೆ ಪ್ರಯುಕ್ತ ದೇವಸ್ಥಾನಕ್ಕೆ ಸುತ್ತ ಸೀಟಿನ ವ್ಯವಸ್ಥೆ ಆಗಬೇಕಂತ ಹೇಳಿದರು. ಇದೇ ಸೀಟಿನ ವ್ಯವಸ್ಥೆ, ಅದನ್ನು ಸಹ ಮಾಡಿಕೊಟ್ಟಿದ್ದೀನಿ. ಹೊಸಕಪ್ತೂರು ಒಂದು ರಸ್ತೆ ಕೇಳಿದರು, ಅವರಿಗೂ ಸಹ ಸಿಮೆಂಟ್ ರಸ್ತೆನೇ ಮಾಡಿಕೊಟ್ಟಿದ್ದೀನಿ. ಸಂಪೂರ್ಣವಾಗಿ ಇವು ಎರಡು ಊರಿಗೂ ಜಾತ್ರೆ ಪ್ರಯುಕ್ತವಾಗಿ ಎಲ್ಲೆಲ್ಲಿ ಏನೇನು ಕೊಡಬೇಕಾದ್ರೂ ಅಷ್ಟು ನಾನು ಮಾಡಿಕೊಟ್ಟಿದ್ದೀನಿ. ಒಟ್ಟಿನಲ್ಲಿ ಜಾತ್ರೆ ಚೆನ್ನಾಗಾಗ್ಬೇಕು ಅನ್ನೋ ರೀತಿಯಲ್ಲಿ ಆನಂದಪುರದಲ್ಲೂ ಬಂದು ಕೇಳಿದ್ರು, ತಕ್ಷಣ ಮಾಡಿಕೊಟ್ಟಿದ್ದೀನಿ. ಹಾಗೆ ಎಲ್ಲೆಲ್ಲಿ ಜಾತ್ರೆ ನಡೆದಿದೆ ಸಂಪೂರ್ಣ ಅಭಿವೃದ್ಧಿಯನ್ನು ಆ ಊರಿಗೆ ಕೊಟ್ಟಿದ್ದೀನಿ. ಹಾಗಾಗಿ ಬರೂರಿಂದ ಹಿಡಿದು ಜಂಬಾನೆಯಿಂದ ಹಿಡಿದು ಕೊಲ್ಲಿಕೊಪ್ಪಲಿಂದ ಹಿಡಿದು ಪ್ರತಿಯೊಂದು ಜಾತ್ರೆಗೂ ಸಹ ಆ ಊರಲ್ಲಿ ಏನೇನು ಬೇಡಿಕೆ ಕೊಟ್ಟಿದ್ರು ಅಷ್ಟು ನಾನು ಮಾಡಿಕೊಟ್ಟ ಜವಾಬ್ದಾರಿ ಮಾಡಿಕೊಟ್ಟಿದ್ದೀನಿ. ಹಾಗಾಗಿ ಆ ಜಾತ್ರೆ ಆದಮೇಲೆ ಹಳ್ಳಿಯ ಒಂದು ಸಂಭ್ರಮನೇ ಬೇರೆ ಇದೆ. ಯಾವುದೇ ತೊಂದರೆ ಆಗಬಾರ್ದು ಅನ್ನೋ ರೀತಿಯಲ್ಲಿ ಮಾಡಿಕೊಟ್ಟಿದ್ದೀನಿ. ಒಳ್ಳೆಯದಾಗಲಿ, ಶುಭ ಆಗಲಿ ಅವರೆಲ್ಲರಿಗೂ. ರಾಷ್ಟ್ರ ವ್ಯಾಪ್ತಿಯಲ್ಲಿ ಇವತ್ತು ದೇಶ ಏನು ಇರಾನ್ ಮತ್ತು ನಮ್ಮ ಎರಡು ದೇಶ ಇಸ್ರೇಲ್ ದೇಶದಲ್ಲಿ ಯುದ್ಧ ಸ್ಟಾರ್ಟ್ ಆದಮೇಲೆ ಇವತ್ತು ಮತ್ತು ನಮ್ಮ ದುಬೈ ಈ ಭಾಗದಲ್ಲೂ ಸಹ ಇವತ್ತು ಯುದ್ಧದ ಒಂದು ವಾತಾವರಣ ಇರೋದ್ರಿಂದ ಸ್ವಲ್ಪ ಏನು ಸಿಲಿಂಡರ್ದ ಅಭಾವ ಇದೆ ಅಂತ ಹೇಳಿದ್ದಾರೆ. ಆದ್ರೆ ಕೇಂದ್ರ ಸರ್ಕಾರದ ಮಂತ್ರಿಗಳೇ ಸಹ ಇದರಲ್ಲಿ ಅಸೆಂಬ್ಲಿಯಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಹೇಳಿದ್ದಾರೆ, ನಾವು 3 ತಿಂಗಳ ನಿಮ್ಗೆ ಯಾವುದೇ ಕೊರತೆ ಇಲ್ಲ ಅಂತ ಅವ್ರು ಹೇಳಿದ್ದಾರೆ. ಹಾಗಾಗಿ ಆ ಮಾತು ಹೇಳಿದ್ರು ಕೊರತೆ ಆಗಿದ್ದಕ್ಕೆ ಮಾತ್ರ ನಾನೇನಾದ್ರು ಖಂಡಿಸ್ತೀನಿ ಬಿಟ್ರೆ ನಾನು ಉದ್ದೇಶ ಏನೂ ಇರಲಿಕ್ಕಿಲ್ಲ. ಆದ್ರೆ ನಾನು ಮಾತ್ರ ಸಾಗರದಲ್ಲಿ ನಾಳೆ ಕರೆದಿದ್ದೀನಿ ಎಲ್ಲ ಗ್ಯಾಸ್ ಏಜೆನ್ಸಿಗಳಿಗೆ ಮತ್ತೆ ಎಲ್ಲ ನಮ್ಮ ಹಾಸ್ಟೆಲ್ಗಳಿಗೆ ಮತ್ತು ನಮ್ಗೆ ಯಾರ್ಯಾರಿಗೆ ಅವಶ್ಯಕತೆ ಇದೆ ಪ್ರತಿಯೊಬ್ಬರಿಗೂ ನಾಳೆ ಒಂದು ಮೀಟಿಂಗ್ ಕರೆದಿದ್ದೇನೆ. ಆ ಮೀಟಿಂಗ್ ಅಲ್ಲೇ ನಾನು ಎಚ್ಚರಿಕೆ ಕೊಡ್ತೀನಿ, ದಾಸ್ತಾನು ಇಡಬಾರ್ದು ಮತ್ತು ಸಾರ್ವಜನಿಕ ಏನಾಗಬೇಕು ಅನ್ನೋದನ್ನ ಅವರ ಏಜೆನ್ಸಿಗಳ ಮೂಲಕನೇ ನಾನು ಜನರಿಗೆ ತಲುಪೋ ರೀತಿಯಲ್ಲಿ ನಾವು ಮಾಡ್ತೀವಿ. ನಮ್ಮ ವ್ಯಾಪ್ತಿಯಲ್ಲಿ ನಾವು ಕೆಲಸ ಮಾಡ್ತೀವಿ. AC ತಹಶೀಲ್ದಾರ್ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದೀನಿ. ಈಗಾಗಲೇ ಎಲ್ಲಾರು ದಾಸ್ತಾನು ಮಾಡಿದ್ರೆ ಹಿಡಿದು ಸೀಸ್ ಮಾಡಿ ಅವ್ರು ಜೈಲಿಗೆ ಕಳಿಸ್ತೀವಿ ನಾವು ಅಂತ. ನನಗೆ ಒಂದು ಅದೇ ಎಲ್ಲಿಂದ ಅಂತ ಗೊತ್ತಾಗಿಲ್ಲ ನನಗೀಗ. ಒಂದು ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ ನನಗೆ ಆದ್ಯತೆ ಬಂದಿದೆ ಅದ್ರ ಬಗ್ಗೆ ಕ್ರಮ ತಗೊಳ್ತೇವೆ. ಯಾಕಂದ್ರೆ ಜಾತ್ರೆ ಬಂದಿದ್ರಿಂದ ಎಲ್ಲ ಕಡೆ ಆ ಜಾತ್ರೆಯಿಂದ ಉಲ್ಬಣ ಆಗಿದೆ ಅಂತ ಹೇಳ್ತಾರೆ. ಹಾಗಾಗಿ ನಾನು ಈಗಾಗಲೇ ಎಲ್ಲ ಹೆಲ್ತ್ ಆಫೀಸರಿಗೆ ಕರೆದಿದ್ದೀನಿ. ನಾಳೆ ದಿವಸ ನಾನು ಕಾರ್ಗಲ್ಲಿಗೆ ಹೋಗಿ ಬರ್ತೀನಿ. ಹಾಗಾಗಿ ಹೋಗ್ಬಿಟ್ಟು ಬರ್ತೀನಿ. ನಾಳೆ ನೋಡೋಣ, ನಾಳೆ ಸಾಗರದಲ್ಲೂ ಸಹ ಶುರು ಮಾಡ್ತೀವಿ. ನೀನು ಔಷಧಿ ಹೊಡಿಲಿಕ್ಕೆ ಶುರು ಮಾಡಬೇಕು. ಯಾಕಂದ್ರೆ ಜಾತ್ರೆ ಆದ್ಮೇಲೆ ಏನೇನಾಗತ್ತೆ ಹೇಳಕ್ಕಾಗೋದಲ್ಲ. ಕಾರ್ಗಲ್ಲಲ್ಲಿ ಒಂದಿಷ್ಟು ಮಕ್ಕಳಿಗೆ ಮತ್ತು ಸುತ್ತಮುತ್ತ ಹಳ್ಳಿಯವರಿಗೆ ಒಂದಿಷ್ಟು ವಾಮಿಟ್ ಶುರುವಾಗಿದೆ. ಅದು ನಾವೆಲ್ಲೋ ಶಾಲೆಯಿಂದ ಇರುವಂತ ನೀರಿನ ಸಮಸ್ಯೆ ಅಂತ ತಿಳ್ಕೊಂಡಿದೆ. ಅದು ನೀರಿನ ಸಮಸ್ಯೆ ಅಲ್ಲ, ಫುಡ್ ಅಲ್ಲಿ ಜಾತ್ರೆ ಬರುವಂತ ಫುಡ್ ತಿಂದು ಕೆಲವರಿಗೆಲ್ಲ ಆಗಿದೆ. ಅದನ್ನು ಸಹ ನಾವು ಕಡಿವಾಣ ಹಾಕಿದ್ದೀವಿ. ಅದು ಏನಂತ ಇದ್ ಮಾಡ್ತಾ ಇದೀವಿ. ಬಟ್ ಜಾತ್ರೆ ಬಂದಂತ ಫುಡ್ ತಿಂದದಕ್ಕೆ ನಾವು ಏನು ಹೇಳಕ್ ಬರೋದಲ್ಲ. ಸಾರ್ವಜನಿಕರಿಗೆ ಎಲ್ಲರಿಗೂ ಆಗಿದೆ. ಆದ್ರೆ ವ್ಯವಸ್ಥೆಯನ್ನ ಸಂಪೂರ್ಣ ಅವರಿಗೆಲ್ಲ ಗುಣಮುಖ ಆಗಲಿಕ್ಕೆ ಏನ್ ಮಾಡ್ಬೇಕು ಎಲ್ಲ ಮಾಡಿದ್ದೀವಿ. ನಾ ಯಾವುದೇ ಬಜೆಟ್ ಅಲ್ಲಿ ಅನುದಾನ ತರಲಿಲ್ಲ. ಆದ್ರೆ ಆನಂತರ ನಾವೆಲ್ಲ ಕೊಟ್ಟಿದ್ದಾರೆ, ನಮ್ಗೆ ಬೇಕಾದಷ್ಟು ಕೊಟ್ಟಿದ್ದಾರೆ. ಈ ಸರಿನೂ ಸಹ ಬಡ್ಜೆಟ್ ಅಲ್ಲಿ ಕೊಡ್ಬೇಕಂತಿಲ್ಲ. ಬಡ್ಜೆಟ್ ಅಲ್ಲಿ ಈ ಸರಿ ನಮಗೆ ಸಾಗರಕ್ಕೆ ಇದಾಗಿದೆ, ಏನು ನಮ್ಮ ಕಾರ್ಮಿಕ ವಸತಿ ಶಾಲೆ ಆಗಿದೆ. ಒಂದು ನಾಗೋಳ್ಳಿ ಹತ್ರ ಒಂದು ಚಾಂದಲಿಗೆ ಏನು ಇದ್ ಮಾಡ್ಬೇಕು ಅದಕ್ಕೆ ಡ್ಯಾಮಿಗೆ ಒಂದು ಇದು ಕೊಟ್ಟಿದ್ದಾರೆ. 2 ಆಗಿದೆ. ಬಟ್ ಏನ್ ಇದೆಲ್ಲ ಆಗ್ಬೇಕಂತ ಏನು ಇಲ್ಲಲ್ಲ. ನಮಗೆ ಸತ್ಯ ಆಗಿದೆ, ದೇವರು ಇದಾಗಿದೆ. ಹಂಗಾಗಿ ಹೋದ ವರ್ಷನೇ ನಮ್ಗೇನು ಯಾವುದೇ ಅನುದಾನ ಕೊಟ್ಟಿರ್ಲಿಲ್ಲ ಇದರಲ್ಲಿ. ಆದ್ರೆ ಖಂಡಿತ ಆ ಅನುದಾನದಲ್ಲಿ 4,48,00,000 ಇದರಲ್ಲಿ ಖಂಡಿತ ಸಾಗರ ಕ್ಷೇತ್ರಕ್ಕೆ ಏನ್ ಬೇಕು ಎಲ್ಲವನ್ನೂ ತರುವಂತ ಶಕ್ತಿ ಗೋಪಾಲಕೃಷ್ಣ ಬೇಳೂರಿಗಿದೆ. ಇದೆಲ್ಲ ನಾವು ಮಾಡ್ತೀವಿ. ಸಾಲ ಯಾರು ಮಾಡಿಲ್ಲ? ಮೋದಿಜಿಯವರು ಸಾಲ ಮಾಡಿಲ್ವಾ? ರಾಜ್ಯ ಸರ್ಕಾರ ಹಿಂದಿರುವಂತ ಬಿಜೆಪಿ ಅವರು 5 ಲಕ್ಷ ಚಿಲ್ಲರೆ ಸಾಲ ಮಾಡಿದ್ದಾರೆ. ನಾವು 7 ಲಕ್ಷ ಸಾಲ ಮಾಡಿದ್ದೀವಿ.
ತಿಂದು ತುಪ್ಪ ತಿನ್ಲೇಬೇಕಲ್ಲ, ಎಲ್ಲರೂ ಏನಾದ್ರು ಮಾಡ್ಲೇಬೇಕಾಗತ್ತಲ್ಲ. ಇದು ಎಲ್ಲರೂ ಮಾಡೋಂಥದ್ದೇ. ಆದರೆ ನಮ್ಮಲ್ಲಿ ನಾರ್ಮ್ಸ್ ಇದೆ, ಕೇಂದ್ರ ಸರ್ಕಾರದ ನಾರ್ಮ್ಸ್ ಇದೆ, ಇದ್ರ ಮೇಲೆ ಮಾಡಕ್ಕಾಗಲ್ಲ ಅನ್ನೋ ಅದ್ರೊಳಗೆ ನಾವು ಮಾಡಿದ್ದೀವಿ, ಅದ್ರ ಮೇಲೆ ನಾವು ಹೋಗಿಲ್ಲ. ಬೇರೆ ಬೇರೆ ರಾಜ್ಯದಲ್ಲಿ ಕೇಂದ್ರದ ಆಡಳಿತ ನೀಡುವಂತ ಬೇರೆ ಬೇರೆ ರಾಜ್ಯದಲ್ಲಿ ಏನ್ ನಾರ್ಮ್ಸ್ ಇದೆ, ನಾರ್ಮ್ಸ್ ದಾಟಿ ತಗೊಂಡಿದ್ದಾರೆ, 1 ಲಕ್ಷ ಎಷ್ಟೋ ತಗೊಂಡಿದ್ದಾರೆ. ನಮ್ಗೆ ಇವರು ಹಾಗೆ ಹೇಳಿದ್ರೆ ನಾವು ನೆಕ್ಸ್ಟ್ ನಾರ್ಮ್ಸ್ ದಾಟಿ ತಗೊಳ್ತೀವಿ, ಅದೇನು ತಪ್ಪೇನಿದೆ? ಅಭಿವೃದ್ಧಿ ಪರ ನಮಗೆ ತಿನ್ನಕ್ಕಲ್ಲ, ರಾಜ್ಯ ಅಭಿವೃದ್ಧಿಗೆ ನಾರ್ಮ್ಸ್ ದಾಟಿ ನಾವು ಮುಂದಿನ ಸರಿ ಹೇಳಿದ್ವಿ ಮುಖ್ಯಮಂತ್ರಿಗಳಿಗೆ, ನೀವು ಯಾಕೆ ನಾರ್ಮ್ಸ್ ಬಿಟ್ಟಿದ್ದೀರಿ? ನಾರ್ಮ್ಸ್ ದಾಟೇ ಸಾಲ ಮಾಡಿ ಏನಾಗುತ್ತೆ? ನೀವು ಅಲ್ಲ, ಸಹಜವಾಗಿ ಇದ್ದೇ ಇರುತ್ತೆ, ವಿರೋಧ ಪಕ್ಷದವರು ಯಾವುದೇ ಬಡ್ಜೆಟ್ ಮಾಡಿದ್ರು ಇದು ಚೆನ್ನಾಗಿಲ್ಲ ಅನ್ನೋದು ಸಹಜ ಇದ್ದೇ ಇರುತ್ತೆ. ನಾವಿದ್ರು ಹೇಳೋದಾದ್ರೆ ಅವ್ರು ಇದ್ರು ಹೇಳ್ತಾರೆ, ಇದರಲ್ಲಿ ಏನು ತಪ್ಪೇನಿದೆ? ಮೋದಿಜಿಯವ್ರದ್ದು ಎಷ್ಟು ಸಾಲ ಇದೆ ಅಂತ ಗೊತ್ತಿದೆ ನಿಮ್ಗೆ? ಕೇಳ್ಬೇಕು, ನೀವು ಎಷ್ಟು ಸಾಲ ಇದೆ ಅಂತ ಕೇಳ್ಬೇಕು. ಹಾಗಾಗಿ ಅವ್ರು ಸಾಲ ಮಾಡ್ಬೋದು, ಅವ್ರು ಮಾಡಿದ್ರೆ ಟೀಕೆ ಅಲ್ಲ, ಟೀಕೆ ಮಾಡಂಗಿಲ್ಲ. ನಾವು ಸಾಲ ಮಾಡಿದ್ರೆ ನೀವು ಟೀಕೆ ಮಾಡ್ತಾರೆ. ಹಾಗಾಗಿ ಈ ಟೀಕೆಗಳಿಗೆಲ್ಲ ನಮಗೆ ಬೆಲೆ ಕೊಡೋದಿಲ್ಲ. ರಾಜ್ಯ ಸರ್ಕಾರ ಇವತ್ತು ಬಡ್ಜೆಟ್ ಮಂಡನೆ ಮಾಡಿರೋದು, ಶಿಕ್ಷಕರ 15,000 ಶಿಕ್ಷಕರು ತಗೊಳ್ಳಿಕ್ಕೆ 54,000 ಇವತ್ತು ಏನು ವಿದ್ಯಾರ್ಥಿಗಳು ಹೋರಾಟ ಮಾಡಿದ್ರು ಇವತ್ತು ಉದ್ಯೋಗಕ್ಕಾಗಿ ಕೊಟ್ಟಿದ್ದಾರೆ, ಅದಕ್ಕೂ ಸಹ ಇವತ್ತು ಕೊಟ್ಟಿದ್ದಾರೆ. 5 ಲಕ್ಷ ಮನೆಗಳಿಗೆ ಆದ್ಯತೆ ಕೊಟ್ಟಿದ್ದಾರೆ. ಪ್ರತಿಯೊಂದು ಹಂತದಲ್ಲೂ ಸಹ ವ್ಯವಸ್ಥೆಗಾಗಿ ರಾಜ್ಯ ಸರ್ಕಾರ ಇವತ್ತು ಬಡ್ಜೆಟ್ ಅಲ್ಲಿ ಮಂಡನೆ ಮಾಡಿದೆ. ಖಂಡಿತ ಒಳ್ಳೆ ಬಡ್ಜೆಟ್ ಅಂತ ನನಗಾಗಬೇಕು. ಗೋಪಾಲ್ ಗೌಡ್ರು ನೆನಪು ಮಾಡಿದ್ದಾರೆ. ನಮ್ಮ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳನ್ನ ಅಭಿನಂದನೆ ಸಲ್ಲಿಸ್ತೀನಿ. ನಮ್ಮ ತಾಲೂಕಲ್ಲೇ ಪ್ರಥಮ MLA ಆಗಿ ಈ ರಾಜ್ಯದ ನಮ್ಮ ಮಲೆನಾಡಿನ ಗಾಂಧಿ ಅಂತ ಏನ್ ಕರಿತಿದ್ದು ಗೋಪಾಲ್ ಗೌಡ್ರು, ಸಮಾಜವಾದಿ ಹಿನ್ನೆಲೆ ಇರುವಂತ ಗೋಪಾಲ್ ಗೌಡರಿಗೆ ವಿಕ್ಟೋರಿಯಾ ಆಸ್ಪತ್ರೆಗೂ ಸಹ ಇವತ್ತು ಅವರ ಹೆಸರಿಟ್ಟು ನಾಮಕರಣ ಮಾಡಿರುವಂತದ್ದು ನಿಜವಾಗಲೂ ನಾನು ಸಂತೋಷ ತಂದಿದೆ. ಅದಕ್ಕೂ ಮಾನ್ಯ ಮುಖ್ಯಮಂತ್ರಿಗಳು ಸರ್ಕಾರಕ್ಕೆ ಅಭಿನಂದಿಸಲ್ಲ. ಇದೇನು ಇವತ್ತು ನಿಗಮದ್ದು ಸರ್ಕಾರನೇ ಹೇಳಿದೆ 200 ಕೋಟಿ ಕೊಡಬೇಕನ್ನೋದು ಅವ್ರ ಆದೇಶ ಇದೆ. ನಾವು 100 ಕೋಟಿ ಕೊಡಿ ಅಂತ ಕೇಳಿದ್ದೀವಿ. ಕೊಡದೆ ಹೋದ್ರೆ ನಮ್ಮ ಹೋರಾಟ ಇದೆ ಅಂತ ನಾವು ಹೇಳಿದ್ದೀವಿ. ಈಗಾಗಲೇ ನಮ್ಮ ಸ್ವಾಮೀಜಿಯವರು, ಪ್ರಣವಾನಂದ ಸ್ವಾಮೀಜಿಯವರು ಈಗಾಗಲೇ ಗುಲ್ಬರ್ಗ ಕಡೆ ಹೋರಾಟ ಮಾಡ್ತಾ ಇದ್ದಾರೆ. ಸಮಾಜದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಇರುವಂತ 4ನೇ ಜನಸಂಖ್ಯೆಯಲ್ಲಿ ಇರುವಂತ ನಾವುಗಳು ಇವತ್ತು ಎಲ್ಲಾ ಸಮಾಜಕ್ಕೂ ಕೊಟ್ಟಿದ್ದಾರೆ. ಇವತ್ತು ಒಕ್ಕಲಿಗರ ಸಮಾಜಕ್ಕೆ ಕೊಟ್ಟಿದ್ದೀರಿ, ಮರಾಠಿ ಸಮಾಜಕ್ಕೆ ಕೊಟ್ಟಿದ್ದೀರಿ, ಲಿಂಗಾಯತ ಸಮಾಜಕ್ಕೆ 200 ಕೋಟಿ ಕೊಟ್ಟಿದ್ದೀರಿ. ಆದ್ರೆ ಹಿಂದುಳಿದ ವರ್ಗದ ನಮ್ಮ ಸಮಾಜಕ್ಕೆ ಯಾಕೆ ಕೊಟ್ಟಿಲ್ಲ ಅನ್ನೋದು ಕೇಳೋ ಪ್ರಶ್ನೆ ಇದೆ. ಇದ್ರ ಬಗ್ಗೆ ಚರ್ಚೆ ಮಾಡ್ತೀನಿ, ಇನ್ನೊಂದ್ಸರಿ ಅಸೆಂಬ್ಲಿಯಲ್ಲಿ ಚರ್ಚೆ ಇದೆ, ಅದಕ್ಕೆ ಆವಾಗ ಮಾತಾಡ್ತೀನಿ. ಸಂತ್ರಸ್ತರ ಬಗ್ಗೆ ಗಮನ ಹರಿಸಕ್ಕೆ ನನ್ನ ಕೈಯಲ್ಲಿ ಇಲ್ಲ. ಇದು ಏನಾದ್ರು ರಾಜ್ಯದ ಕೈಯಲ್ಲಿ ಇದ್ದಿದ್ರೆ ಇವತ್ತೇ ಮಾಡ್ಬೋದು. ಇದು ಕೇಂದ್ರ ಸರ್ಕಾರದ ಇದೆ. ಯಾರು ನನ್ನ ಮೇಲೆ ಅಪಾದನೆ ಮಾಡ್ತಾರೋ ಈ ಪಾಪಿಗಳೇ ಮಾಡಿರೋದು. ಇವರ ಕುತಂತ್ರದಿಂದಲೇ ಹಾಳಾಗಿ ಹೋಗಿದೆ. ಇವತ್ತು ಮುಳುಗಡೆ 9,000 ಅರ್ಜಿ ವಜಾಗ್ ಹೋಗಕ್ಕೆ ಯಾರು ಕಾರಣ? ಇದೇ ಸರ್ಕಾರ, ಇದೇ ಇವರುಗಳೇ ಮಾಡಿರುವಂಥದ್ದು. ಇವ್ರಿಗೆ ಈಗ ಕಾಳಜಿ ಬಂದ್ಬಿಟ್ಟಿದೆ. ಎಲೆಕ್ಷನ್ ಏನೇನು ಹತ್ತತ್ರ 2 ವರ್ಷ ಬರ್ಬೇಕಾದ್ರೆ ಮುಳುಗಡೆ ಸಂತ್ರಸ್ತ ಅಂತ ಬರ್ತಾರಲ್ಲ, ಮುಳುಗಡೆ ಸಂತ್ರಸ್ತನ ಹಾಳು ಮಾಡಿದಾರೆ ಇವರು. ಅವರಿಗೆ ಅವ್ರನ್ನ ವಿಷ ಕೊಟ್ಟವ್ರು ಇವರೇ ಅಲ್ವಾ? ಇವತ್ತು ಮಾನ್ಯ ಸಚಿವರಾದಂಥ ಮಧು ಬಂಗಾರಪ್ಪನವರು, ನಾವು ನಮ್ಮ ಸರ್ಕಾರ ಇವತ್ತು ನಾವು ಅರ್ಜಿ ಹಾಕಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿ ಸರ್ವೆ ಮಾಡಿಸಿದೀವಿ. ನಮ್ಗೊಂದು ನೆಮ್ಮದಿ ಇದೆ. ಆ ಸರ್ವೆಯಲ್ಲಿ ಇವತ್ತು ಆಗ್ಬೋದು ಅನ್ನೋದು ಇಡೀ ನಮ್ಮ ಹೋಬಳಿಯ ಏನು ಶಿವಮೊಗ್ಗ ಜಿಲ್ಲೆಯ ಮುಳುಗಡೆ ಸಂತ್ರಸ್ತಿಗೆ ಆಗ್ಬೋದು ಅನ್ನೋ ನಿರೀಕ್ಷೆಯಲ್ಲಿ ಇದ್ದೀವಿ. ಖಂಡಿತ ಹೋರಾಟ ನಮ್ದಿದೆ, ನಮ್ ಕೆಲಸ ನಾವು ಮಾಡಿದ್ದೀವಿ. ಇನ್ನೇನ್ ಮಾಡಕ್ಕಾಗತ್ತೆ ಹೇಳಿ? ಮುಳುಗಡೆ ಸಂತ್ರಸ್ತ ನಿಮ್ಮ ಸರ್ಕಾರ ಯಾಕೆ ಮಾಡ್ಲಿಲ್ಲ? ಅವ ಕಣ್ಮುಚ್ಚಿಗೆ ಕೂತಿದ್ರಿ. ನಾವೇನ್ ಸುಮ್ಮನೆ ಬಿಟ್ಟಿಲ್ಲ. ಯಾರು ಮುಳುಗಡೆ ಸಂತ್ರಸ್ತರು ಒಂದೇ ಅಲ್ಲ, ರೈತರು ಯಾರು ಹಳೇದಿದೆ, ಹಳೇದು ಯಾವುದು ಒತ್ತುವರಿ ನಾವು ಮಾಡೋದಿಲ್ಲ. ಹೊಸದಾಗಿ ಮಾಡಕ್ ಈಗ ಬಿಡಕ್ ಕಾನೂನಲ್ಲಿ ನಾವಿಲ್ಲ. ನಾನು ಕೇಂದ್ರ ಸರ್ಕಾರ ನಿಮ್ದೇ ಇದೆ, ನಿಮ್ MP ಗಳೇ ಇದ್ದೀರಲ್ಲ, ನಿಮಗೆ ತಾಕತ್ತು ದಮ್ಮಿದ್ರೆ 75 ವರ್ಷದಿಂದ 25ರಿಂದ 30 ವರ್ಷ ತಗೋಬರ್ರಿ. ಎಲ್ಲಾ ರೈತರಿಗೂ ಕೊಡ್ಬೋದಲ್ಲ. ಅದಕ್ಕೆ ನಿಮ್ಗೆ ಯೋಗ್ಯತೆ ಇದೆಯಾ? ಇಲ್ಲಲ್ಲ. ಅದನ್ನ ಯಾರು ಚರ್ಚೆ ಮಾಡಲ್ಲ. ಅದು ಮಾಡಿ. ಅರಣ್ಯ ಕಾಯ್ದೆಯನ್ನ 75 ವರ್ಷದ ಇದೆಯಲ್ಲ, ಅದನ್ನ ನೀವು 25 ವರ್ಷಕ್ಕೆ ತಗೊಬನ್ನಿ. ಪ್ರತಿಯೊಬ್ಬರಿಗೂ ಕೊಡ್ಬೋದಲ್ಲ. ಇವತ್ತು ಯಾರು ಅರಣ್ಯ ಇದನ್ನ ಇವತ್ತು ಒತ್ತುವರಿ ಮಾಡಿದ್ದಾರೆ ಅವರಿಗೆಲ್ಲ ಹಕ್ಕು ಸಿಗುತ್ತಲ್ಲ. ಅದನ್ನ ಯಾರು ಚರ್ಚೆ ಮಾಡಲ್ಲ ಇವರು. ನಿಮ್ಗೆ ತಾಕತ್ ಇದೆಯಾ? ಮಾಡಿ ನೋಡೋಣ, ಮಾಡಿ ತೋರಿಸಿ. ನೀವು ಆಗತ್ತ? ನಿಮ್ಮ ಹತ್ರ ಆ ದಮ್ ಇದೆಯಾ ನಿಮಗೆ? ನಿಮ್ MP ದಮ್ ಇದೆಯಾ? ಅಥವಾ ನಿಮ್ಮ ಇರುವಂತ ರಾಜ್ಯದ MP ಗಳಿಗೆ ದಮ್ ಇದೆಯಾ? ನಿಮ್ ಕೇಂದ್ರ ಸರ್ಕಾರದ ಮಾತಾಡಿ ತರಿಸಿ, ನಮ್ಗೆ ಖುಷಿ ಆಗುತ್ತೆ. ನಾನೇ ನಿಮ್ ಸನ್ಮಾನ ಮಾಡ್ಬಿಡ್ತಾನಪ್ಪ. ಯಾರ್ಯಾರು ಇದಕ್ ಮಾಡಿದಿರಿ ನಾನೇ ಸ್ವತಃ ಹೋಗಿ ನಿಮ್ಗೆ ಸನ್ಮಾನ ಮಾಡ್ಬಿಡ್ತೀನಿ. ನಾನು ಇದು ಮಾಡಿದ್ರೆ ನೀವು ಅಂತ. ಅದು ಮಾಡಲ್ಲ ಇವರು. ಅದು ಅಲ್ಲಿಲ್ಲ. ನಮ್ಮ ಕೈಯಲ್ಲಿ ಯಾವುದು ಇಲ್ಲ. ಇದು ಅರಣ್ಯ ಕಾಯ್ದೆ, ಇದು ನಮ್ಮ ಕೈಯಲ್ಲಿ ಇಲ್ಲ. ಹಾಗಾಗಿ ಅವ್ರು ಮಾಡ್ಬೇಕು. ಖಂಡಿತ ಅದು ಅವ್ರ ಜವಾಬ್ದಾರಿ, ನನ್ನ ಜವಾಬ್ದಾರಿ ಅಲ್ಲ. ಯಾರಿಗೂ ಕ್ಲೇಪಿಸಿದ್ದೀವಿ ಈಗ? ಅದೇ ಎಂತದು ಎಡಮನೆ ಅದು ಅವ್ರನ್ನೇ ಕೇಳಿ ಹೋಗಿ. ನಾನೇ ಹೋಗ್ತೀವಿ, ನೋಡೋಣ ಅವ್ರು ಏನ್ ಹೇಳ್ತಾರೆ ಅದನ್ನೇ ಮಾಡ್ತೀವಿ. ಅವ್ರು ಹೇಳ್ತಾರೆ ನಮ್ಗೆ ಬೇಡ ನಾವು ಹೊರಗಡೆ ಹೋಗ್ತೀವಿ ಅಂತಾರೆ. ಹೊರಗಡೆ ಹೋಗಿ ಜಾಗ ಕೊಡ್ಬೇಕಲ್ಲ. ಅವರೇ ಹೇಳಿದ ನಮ್ಗೆ ಬೇಡ ಅಂತ ಹೇಳ್ತಾ ಇದಾರೆ. ಇವ್ರು ಹೋಗಿ ಸುಮ್ಮನೆ ಅದನ್ನೇ ದೊಡ್ಡ ವಿಷಯ ಮಾಡಿದಾರೆ. ಬಿಟ್ರೆ
ಎಡಮನೆಯಲ್ಲಿ ಏನಾಗಿದೆ ಅಂತ ಹೋಗಿ ನೋಡ್ಕೊಂಡ್ ಬರ್ರಿ. ನಾನು ಯಾರು ಒಕ್ಕಲೆಪ್ಸಿಲ್ಲ ಇಲ್ಲಿವರೆಗೂ, ಒಬ್ಬರು ಒಕ್ಕಲೆಪ್ಸಿ ತೋರಿಸ್ಕೊಡಿ ನಮಗೆ ಅಲ್ವಾ. ಅದೇ ಈ ಸಂದರ್ಭದಲ್ಲಿ ಜಾತ್ರಾ ಸಮಿತಿಯ ಅಧ್ಯಕ್ಷರಾದ ಶಿವಪ್ಪ ಎಸ್.ಎಚ್, ಸಾಕಪ್ಪ ಕಣ್ಣೂರು, ಚೇತನ್ ರಾಜ್ ಕಣ್ಣೂರು, ಭೀಮಪ್ಪ ಕೆಆರ್, ನಾಗರಾಜ್ ಟೆಡಿ, ಮುಕುಂದ ಬಿ ಕಣ್ಣೂರು, ಲಿಂಗಪ್ಪ ನೀಚಡಿ, ರಘು ವಿ ರಮಾನಂದ್ ಹಾಗೂ ಪ್ರಮುಖರು ಉಪಸ್ಥಿತರಿದ್ದರು.